Namaskar friends. So welcome back to my YouTube channel that is Second Innings. ಇವತ್ತಿನ ವಿಷಯ ಏನಂದ್ರೆ ಬಹಳ ಜನ ಒಂದು ತಪ್ಪು ಮಾಡ್ತಾರೆ. ಏನು ತಪ್ಪು ಅಂದ್ರೆ ಈ ರೆಸ್ಯೂಮ್ ಬರಿಬೇಕಾದ್ರೆ ತುಂಬಾ ಜನ ಪೇಜ್ ಗಟ್ಟಲೆ ಬರ್ಕೊಂಡು ಹೋಗೋದು, ಆಮೇಲೆ ಇಲ್ದಿರೋದೆಲ್ಲ ಅದರಲ್ಲಿ ಫಿಟ್ ಮಾಡೋದಕ್ಕೆ ನೋಡೋದು, ಇದನ್ನ ಮಾಡ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಫ್ರೆಷರ್ಸ್ಗಾದ್ರೆ ಒಂದು ಶೀಟಲ್ಲಿ ಅಂದ್ರೆ ಒಂದು A4 ಶೀಟಲ್ಲಿ ಇರಬೇಕು. ಎಕ್ಸ್ಪೀರಿಯನ್ಸ್ ಆದ್ರೆ ಅದೇ A4 ಶೀಟಲ್ಲಿ ಹಿಂದೆಗಡೆ ಎಷ್ಟು ಫಿಲ್ ಆಗಿದ್ರೆ ಅಷ್ಟನ್ನು ಮಾತ್ರ ನೋಡ್ತಾರೆ. ನಿಮ್ಮ ಪೇಜ್ ಗಟ್ಟಲೆ ಇದ್ರೆ ಅದನ್ನು ಹಾಗೇ ಸೈಡಲ್ಲಿ ಇಟ್ಕೊಳ್ತಾರೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ. ಇದರಲ್ಲಿ ಕೊಡುವಂಥ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ರೆಸ್ಯೂಮು ಶಾರ್ಟ್ ಲಿಸ್ಟ್ ಆಗುತ್ತೆ. ಹಾಗೆ ನಿಮಗೆ ಇಂಟರ್ವ್ಯೂ ಕಾಲ್ಸ್ ಬರುತ್ತೆ. ಸೊ ಈಗೇನಂದ್ರೆ ಕೆಲವ್ರು ಏನು ಅನ್ಕೊಂಡ್ಬಿಡ್ತಾರೆ ಅಂದ್ರೆ ನಮ್ಮಲ್ಲಿ ಸ್ಕಿಲ್ ಇಲ್ಲ, ನಮ್ಮಲ್ಲಿ ಏನೋ ಸಮಸ್ಯೆ ಇದೆ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಮಸ್ಯೆ ನಿಮ್ಮ ಸ್ಕಿಲ್ಲು ಅಥವಾ ನಿಮ್ಮಲ್ಲಲ್ಲ, ನಿಮ್ಮ ರೆಸ್ಯೂಮಲ್ಲಿ ಇರುತ್ತೆ. ಸೊ ಯಾವಾಗ್ಲೂ ರೆಸ್ಯೂಮ್ನ ಒಂದು ಮೇ ಬಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ನೋಡ್ತಾರೆ ರೆಕ್ರೂಟರ್ ಮಾಡೋರು. ಆ ಅಷ್ಟರಲ್ಲಿ ನಿಮ್ಮ ರೆಸ್ಯೂಮ್ ಅವ್ರಿಗೆ ಇಂಪ್ರೆಷನ್ ತರಬೇಕು. ಆ ಇಂಪ್ರೆಷನ್ ತಂದಾಗ ಮಾತ್ರ ನೀವು ಒಂದು ತಗೋತಾ ಇರುವಂಥ ಕೆಲಸ ಸಾರ್ಥಕ ಆಗುತ್ತೆ. ಸೊ ಇದನ್ನು ಹೇಗೆ ಬರಿಬೇಕು ಅನ್ನೋದು ಒಂದು ದೊಡ್ಡ ವಿಷಯ. ಸೊ ಇದು ವೆರಿ ಸಿಂಪಲ್. ಫಸ್ಟ್ ಪಾಯಿಂಟ್, ರೆಸ್ಯೂಮ್ ಅಂದ್ರೆ ಏನು? ರೆಸ್ಯೂಮ್ ಅಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮದು ಒಂದು ಜೀವನದ ಕಥೆ ಅಲ್ಲ. ರೆಸ್ಯೂಮ್ ಅಂದ್ರೆ ನಿಮ್ಮನ್ನ ಇಂಟರ್ವ್ಯೂಗೆ ಕರ್ಸ್ಕೊಳಕ್ಕೆ ಒಂದು ಮಾರ್ಕೆಟಿಂಗ್ ಡಾಕ್ಯುಮೆಂಟ್. ಸೊ ನಿಮ್ಮ ಒಂದು ರೆಸ್ಯೂಮ್ ಹೇಗಿರಬೇಕು ಅಂದ್ರೆ ಎಕ್ಸ್ಪೀರಿಯನ್ಸು ಮತ್ತೆ ಅದರಲ್ಲಿ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಎರಡು ನೀವು ಅವ್ರಿಗೆ ಒಂದು ಕಳಿಸ್ಕೊಡುವಂಥ ಒಂದು ಪೇಪರ್ ಡಾಕ್ಯುಮೆಂಟ್. ಅದರಲ್ಲಿ ನೀವು ಏನೇನು ಮಾಡಿದ್ರಿ, ಹೇಗೆ ಮಾಡಿದ್ರಿ ಅನ್ನೋದಕ್ಕಿಂತ ನೀವು ಏನು ಮಾಡ್ತಾ ಇದ್ದೀರಾ, ಎಷ್ಟು ಮಾಡಿದ್ದೀರಾ, ಇಷ್ಟನ್ನು ಮಾತ್ರ ಅವ್ರಿಗೆ ಅಚ್ಚುಕಟ್ಟಾಗಿ ಹೇಳಬೇಕು. ಸೊ ರೆಸ್ಯೂಮ್ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ ಬರ್ತೀನಿ ಅಷ್ಟೇ. ಸೊ ಸಿಂಪಲ್ ಪಾಯಿಂಟ್ ಈಸ್ ಸ್ಕಿಲ್ಲು ಮತ್ತೆ ಪ್ರೆಸೆಂಟೇಷನ್ ಇವೆರಡು ಇಂಪಾರ್ಟೆಂಟು ನೀವು ರೆಸ್ಯೂಮ್ ಬರಿಬೇಕಾದ್ರೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಕೆಲವರು ಒಂದು ಬ್ಯಾಡ್ ಕಾನ್ಸೆಪ್ಟ್ ಇದೆ, ಏನಂದ್ರೆ 5-6 ಪೇಜ್ ಬರಿಬೇಕು ರೆಸ್ಯೂಮ್, ಆವಾಗಲೇ ನಮಗೆ ಕೆಲಸ ಸಿಗೋದು, ಇಲ್ಲ ಅಂದ್ರೆ ಬಹಳ ಕಷ್ಟ. ನಾನು ಆಗ್ಲೇ ಹೇಳ್ದಂಗೆ ಫ್ರೆಷರ್ಸ್ಗೆ 1 ಪೇಜು, ಎಕ್ಸ್ಪೀರಿಯನ್ಸ್ಗೆ ಮ್ಯಾಕ್ಸಿಮಮ್ 2 ಪೇಜ್ ಇದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಈ ತುಂಬಾ ಜನ ಮಿಸ್ಟೇಕ್ ಮಾಡ್ಕೊಳ್ಳೋದು ಇದನ್ನೇ. ಈ ಎಕ್ಸ್ಪೀರಿಯನ್ಸ್ ಆದವರು ತುಂಬಾ ಬರ್ಕೊಂಡು ಹೋಗ್ತಾರೆ. ಆ ತುಂಬಾ ಬರ್ಕೊಂಡು ಹೋದಾಗ ರೆಕ್ರೂಟರ್ಸ್ ಅದನ್ನ ನೋಡಕ್ಕೆ ಹೋಗಲ್ಲ, ಅದನ್ನ ಹಂಗೆ ಸೈಡಲ್ಲಿ ಇಟ್ಬಿಡ್ತಾರೆ. ಸೊ ನಿಮ್ಮ ಪ್ರೆಸೆಂಟೇಷನ್ಸ್ ಏನ್ ಸ್ಕಿಲ್ ಇದೆಯೋ ಅದನ್ನ ದಯವಿಟ್ಟು ನಿಮ್ಮ ರೆಸ್ಯೂಮ್ ಅಲ್ಲಿ ಇನ್ಪುಟ್ ಮಾಡಿ. ಮೂರನೇದು, ಒಂದು ಚಾಲೆಂಜಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಮಾಡ್ತೀನಿ ಕೆಲಸ ಅಂತ ಬರೀತಾರೆ. ಇದು ಸಾವಿರಾರು ಜನ ಕಾಪಿ ಪೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಇದನ್ನ ಇಗ್ನೋರ್ ಮಾಡ್ತಾರೆ. ಅದ್ರ ಬದಲು ನೀವೇನ್ ಮಾಡ್ತಾ ಇದ್ದೀರಾ? ಎಕ್ಸಾಂಪಲ್ಲು ನಾನು ಇದನ್ನು ತಗೋಬೇಕು ಅಂದ್ರೆ ಪರ್ಚೇಸ್ ಪ್ರೊಫೆಷನಲ್ ವಿತ್ 26 ಎಕ್ಸ್ಪೀರಿಯನ್ಸ್ ಇನ್ ವೆಂಡರ್ ಡೆವಲಪ್ಮೆಂಟ್ ವಿತ್ ಕಾಸ್ಟ್ ರಿಡಕ್ಷನ್ ಅಂಡ್ ಲೋಕಲೈಸೇಷನ್ ಪ್ರಾಜೆಕ್ಟ್ಸ್, ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದೆ. ನೀವು ಚಾಲೆಂಜಿಂಗ್ ಅನ್ನೋದಕ್ಕಿಂತ ನಿಮ್ಮ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನ ಬರೀರಿ. ಅವಾಗ ಅವ್ರಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮಿಸ್ಟೇಕ್ ಎರಡನೇದು, ಗ್ರಾಮರ್. ಈ ನಾವು ನೋಡ್ದಂಗೆ ರೆಸ್ಯೂಮ್ಸ್ ಅಲ್ಲಿ ತುಂಬಾ ಗ್ರಾಮರ್ ಮಿಸ್ಟೇಕ್ಸ್ ಇರುತ್ತೆ. ಗ್ರಾಮರ್ ಮಿಸ್ಟೇಕ್ಸ್ ಬಂದಿದ ತಕ್ಷಣ ಏನ್ ಮಾಡ್ತಾರೆ ಈ HR ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಅದನ್ನ ಎತ್ತಿ ಸೈಡ್ ಇಟ್ಬಿಡ್ತಾರೆ. ಯಾಕಂದ್ರೆ ಈಗಲೇ ಇಷ್ಟೊಂದು ತಪ್ಪು ಮಾಡೋಂಥ ಇವರು ವ್ಯಕ್ತಿ ಇನ್ನ ಬಂದ್ಮೇಲೆ ಎಷ್ಟು ತಪ್ಪು ಮಾಡ್ಬೋದು ಅಂದ್ಬಿಟ್ಟು ಎತ್ತಿಬಿಡ್ತಾರೆ. ಸೊ ಬಿಫೋರ್ ನೀವು ಕಳಿಸೋ ಮುಂಚೆ ಒಂದು ಜಾಬ್ಗೆ ಅಥವಾ ಬೇರೆ ಎಲ್ಲಾದರೂ ನಿಮ್ಮ ಒಂದು ರೆಸ್ಯೂಮ್ ಗ್ರಾಮರ್ಸು, ಸ್ಪೆಲ್ಲಿಂಗ್ಸು ಅಂಡ್ ಎಲ್ಲೆಲ್ಲಿ ಬೋಲ್ಡ್ ಮಾಡಬೇಕು ಅನ್ನೋದನ್ನ ಒಂದು ನೀಟಾಗಿ ಚೆಕ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ. ಯಾಕಂದ್ರೆ ಈ ಮಿಸ್ಟೇಕ್ಸು ತುಂಬಾ ಜನ ಮಾಡ್ತಾರೆ. ಇದರಿಂದ ತುಂಬಾ ಜನ ಶಾರ್ಟ್ ಲಿಸ್ಟ್ ಆಗೋದನ್ನ ತಪ್ಪಿಸ್ಕೊಂಡ್ಬಿಡ್ತಾರೆ. ಅವರಲ್ಲಿ ಸ್ಕಿಲ್ ಇರುತ್ತೆ ಬಟ್ ಇದನ್ನ ನೋಡಿರಲ್ಲ, ಆ ಥರದಲ್ಲಿ ಕಳಿಸ್ಬಿಟ್ಟಿರ್ತಾರೆ. ಸೊ ಈ ಥರದನ್ನ ಮಾಡಬೇಡಿ. ಮಿಸ್ಟೇಕ್ ನಂಬರ್ 4 ಏನಂದ್ರೆ ಈ ಅಚೀವ್ಮೆಂಟ್ಸ್ ಅನ್ನೋದನ್ನ ಹಾಕೊಂಡು ಹೋಗ್ತಾರೆ. ಇದು ದೊಡ್ಡ ತಪ್ಪು. ಯಾಕಂದ್ರೆ ರೆಸ್ಪಾನ್ಸಿಬಿಲಿ ಫಾರ್ ಪರ್ಚೇಸ್ ಆಕ್ಟಿವಿಟೀಸ್ ಅನ್ನೋದಕ್ಕಿಂತ ರೆಡ್ಯೂಸ್ಡ್ ಪ್ರಕ್ಯೂರ್ಮೆಂಟ್ ಕಾಸ್ಟ್ ಬೈ 15%. ಸೊ ಈ ಓವರ್ ಆಲ್ ನಾನು ನೋಡ್ಕೊಂತಿದ್ದೆ, ಓವರ್ ಆಲ್ ಇದು ಮಾಡ್ತಿದ್ದೆ, ಓವರ್ ಆಲ್ ಅದು ನೋಡ್ತಿದ್ದೆ ಅನ್ನೋದಕ್ಕಿಂತ
ಅಲ್ಲಿ ನೀವು ಏನೇನು ರಿಡಕ್ಷನ್ ಮಾಡಿದ್ರಿ, ನಾನೇನು ಹೇಳಿದೆ, ನೀವು ಏನೇ ಮಾಡಿರೋದನ್ನು ನಂಬರ್ಸಲ್ಲಿ ಫ್ಯಾಕ್ಟ್ಸು ಎವಿಡೆನ್ಸ್ನ ಇಟ್ಕೊಂಡು ಮಾತಾಡಿದ್ರೆ ಅವಾಗ ಕೇಳೋರಿಗೆ ಖುಷಿ ಆಗುತ್ತೆ. ಈ ಪ್ರೆಸೆಂಟೇಷನಲ್ಲಿ ಕೂಡ ಹೇಳಿದ್ದು. ಸೊ ಯಾವಾಗಲೂ ಅಷ್ಟೇ ಈ ಫ್ಯಾಕ್ಟ್ಸ್ನ ಮಾತಾಡಿ. ಅದ್ರ ಬದಲು ನೀವು ನಾನು ಎಲ್ಲ ನೋಡ್ಕೊತಾ ಇದ್ದೆ ಅಂತ ಹಾಕಕ್ಕೆ ಹೋಗ್ಬೇಡಿ. ಇದು ಮಿಸ್ಟೇಕ್ಸ್ ಎಲ್ಲರೂ ಮಾಡ್ತಾರೆ. ಎಲ್ಲರೂ ಓಲ್ಡ್ ಇಮೇಲ್ ಐಡಿಗೆ ಹಾಕ್ತಾರೆ. ಇದೊಂದು ದೊಡ್ಡ ಮಿಸ್ಟೇಕ್. ಏನಂದ್ರೆ ಈ ರೆಸ್ಯೂಮ್ಸು ನಾವು ನೋಡಬೇಕಾದ್ರೆ ಇಮೇಲ್ಸಲ್ಲಿ ತುಂಬ ಜನ ಹಾಕಿರ್ತಾರೆ, ಕೂಲ್ ಬಾಯ್ ಅಥವಾ ಸೂಪರ್ ಸ್ಟಾರ್ ಅಥವಾ ಏನೋ ಒಂದಿದು. ಸೊ ದಯವಿಟ್ಟು ನಿಮ್ಮ ಒಂದು ಪ್ರೊಫೆಷ್ನಲ್ ಇಮೇಲ್ ಐ ಡಿ ಹಾಕಿ. ಯಾಕಂದರೆ ಪ್ರೊಫೆಷ್ನಲ್ ಇಮೇಲ್ ಐ ಡಿ ಹಾಕಿದಾಗ ಅದನ್ನು ನೋಡೋರು ಅದನ್ನು ಓಕೆ, ಈ ವ್ಯಕ್ತಿ ಒಂದು ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡ್ತಾರೆ ಅಂತ ಅವ್ರ ಮನಸ್ಸಿಗೆ ಬರುತ್ತೆ. ಸೊ ದಯವಿಟ್ಟು ನಿಮ್ಮ ಒಂದು ಪ್ರೊಫೆಷ್ನಲ್ ಇಮೇಲ್ ಐ ಡಿನ ಹಾಕಿ. ಅದನ್ನು ಮಾತ್ರ ರೆಸ್ಯೂಮ್ ಇದರಲ್ಲಿ ಅಪ್ಡೇಟ್. ನೀವು ಬೇರೆ ಯಾವುದಾದ್ರೂ ಇದ್ದರೆ ಅದನ್ನು ನೀವು ಪರ್ಸ್ನಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ಆದರೆ ವೆನ್ ಅಪ್ಲೈಯಿಂಗ್ ಫಾರ್ ಜಾಬ್ಸ್ ದಯವಿಟ್ಟು ನೀವು ಒಂದು ಪ್ರೊಫೆಷ್ನಲ್ ಇಮೇಲ್ ಐ ಡಿಸ್ನ, ಅಂದರೆ ನಿಮ್ಮ ಹೆಸರು ಇರಬೇಕು, ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ಒಂದು ಇದನ್ನು ಮಾಡಿರ್ತಾರೆ ಕಾಂಬಿನೇಷನ್, ಈ ಥರ ಇಟ್ಕೊಂಡು ಮಾಡಿ. ದಟ್ ವಿಲ್ ಬಿ ವೆರಿ ಯೂಸ್ಫುಲ್ ಆ್ಯಂಡ್ ವೆರಿ ಇಂಪ್ಯಾಕ್ಟ್. ಮತ್ತು ಮಿಸ್ಟೇಕ್ ನಂಬರ್ 6, ಈ ಫ್ಯಾನ್ಸಿ ಫಾಂಟ್ಸ್ ಹಾಕೋದು, ಆಮೇಲೆ ಎಮೋಜಿಗಳು ಹಾಕಿರೋದು, ಹೆವಿ ಗ್ರಾಫಿಕ್ಸ್ ಹಾಕಿರೋದು, ಇವೆಲ್ಲ ಏನು ಮಾಡಬೇಡಿ. ಪ್ಲೇನ್ ಆಗಿ ನಾರ್ಮಲ್ ಆಗಿ ಹೇಗೆ ಬರೀಬೇಕು ಹಾಗೆ ಬರೀಬೇಕು. ಯಾಕಂದರೆ ಇದನ್ನೆಲ್ಲ ಯಾರು ಇಷ್ಟಪಡಲ್ಲ. ಸೊ ದಯವಿಟ್ಟು ಏನಾದರೂ ಮಾಡಬೇಕಾದ್ರೆ ಪ್ಲೈನ್ ಆಗಿ ಮಾಡಿ. ಆಮೇಲೆ ಎಮೋಜಿಸು ಆ ಥರದ್ದೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಅದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಕೆಲವರು ಈ ಈಗ ನೋಡ್ತಾ ಇದ್ದೀವಿ, ಈ ಫೋಟೋಸ್ ಹಾಕಬೇಕಾದ್ರೆ ಈ ಕ್ವಶನಲ್ಲಿ ಎಲ್ಲಾದರೂ ಹೋಗಿರ್ತೀರಾ ಅದನ್ನು ಹಾಕಿರ್ತೀರಾ, ಅಥವಾ ಎಲ್ಲೋ ಹೊರಗಡೆ ಒಂದು ಇದರಲ್ಲಿ ಫಂಕ್ಷನಲ್ಲಿರುವಂಥ ಒಂದು ಫೋಟೋಸ್ ದಯವಿಟ್ಟು ಹಾಕಬೇಡಿ. ಹಾಕಿದ್ರೆ ಪ್ರೊಫೆಷ್ನಲ್ ಆಗಿ ಒಂದು ಟೈ ಸೂಟ್ ಹಾಕಿರೋವಂಥದ್ದನ್ನು ನೋಡಿಕೊಂಡು ಹಾಕಿ. ಯಾಕಂದರೆ ದಟ್ ಈಸ್ ಯುವರ್ ಪ್ರೊಫೆಷನ್. ಆ ಪ್ರೊಫೆಷನ್ನ ನೀವು ನೋಡ್ಕೊಂಡು ಮಾಡಬೇಕಾಗತ್ತೆ. ಸೊ ಅದು ಅಗತ್ಯ ಇದ್ದರೆ ಮಾತ್ರ ಹಾಕಿ. ಯಾಕಂದರೆ ಎಲ್ಲ ಕಡೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಅವಶ್ಯಕತೆ ಇದ್ದರೆ ದಯವಿಟ್ಟು ಪ್ರೊಫೆಷ್ನಲ್ ಫೋಟೋಸ್ ಹಾಕಿ. ಅದು ಬಿಟ್ಟು ನೀವು ಎಲ್ಲೋ ಹೊರಗಡೆ ತಪ್ಪಿಸ್ಕೊಂಡಿರೋಂಥ ಫೋಟೋಗಳನ್ನೆಲ್ಲ ಹಾಕಬೇಡಿ. ಓಕೆ. ಸೊ ರೆಸ್ಯೂಮ್ ಅಂದರೆ ಅದರಲ್ಲಿ ಏನೇನು ಇರಬೇಕು? ಎಕ್ಸಾಂಪಲು ನಿಮ್ಮ ಹೆಸರು, ನಿಮ್ಮ ಕಾಂಟ್ಯಾಕ್ಟ್ ನಂಬರು, ಇಮೇಲು, ಮತ್ತು ಲಿಂಕ್ಡ್ಇನ್ ಐ ಡಿ ಇದ್ದರೆ ಲಿಂಕ್ಡ್ಇನ್ ಐ ಡಿ, ಮತ್ತು ನಿಮ್ಮ ಲೊಕೇಶನ್. ಈ ಥರ ಸ್ಪೆಸಿಫಿಕ್ ಆಗಿ ಕ್ಲಿಯರ್ ಹಾಕಿ. ಆವಾಗ ನಿಮಗೆ ಒಂದು ಶಾರ್ಟ್ ಲಿಸ್ಟ್ ಮಾಡಬೇಕಾದ್ರೆ ಅವರು ನಿಮಗೆ ಕರೆಯೋದಕ್ಕೆ ಭಾಳ ಈಸಿ ಆಗುತ್ತೆ. ಆಮೇಲೆ ಪ್ರೊಫೆಷ್ನಲ್ ಸಮ್ಮರಿಯನ್ನು ತುಂಬ ಚೊಕ್ಕದಾಗಿ ಬರೀಬೇಕು. ಏನಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಏನೇನಿದೆ, ಸಾಫ್ಟ್ ಸ್ಕಿಲ್ಸ್ ಏನಿದೆ, ಸಾಫ್ಟ್ವೇರ್ ಏನೇನು ಗೊತ್ತು ನಿಮಗೆ, ಲ್ಯಾಂಗ್ವೇಜಸ್ ಏನೇನು ಗೊತ್ತು ನಿಮಗೆ. ನಾನು ಲ್ಯಾಂಗ್ವೇಜಸ್ ಅಂತ ಹೇಳಿದ್ರೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಥವಾ ತಮಿಳ್ ಆಗಿರ್ಬೋದು, ಏನೇನು ಬರುತ್ತೆ. ಸೊ ಇದನ್ನು ನೀಟಾಗಿ ಬರೆದು ಆಗ ಅವ್ರಿಗೆ ನೀವು ಏನು ಹೇಳಕ್ಕೆ ಹೊರಟಿದ್ದೀರ ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ. ಆಮೇಲೆ ಕೆಲವ್ರು ಏನು ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಅಂತ ಬಂದಿದ ತಕ್ಷಣವೇ ನಾನು ಆ ಕಂಪ್ನಿಲಿ ಇಷ್ಟಿಷ್ಟು ಕೆಲಸ ಮಾಡ್ತಿದ್ದೆ ಅಂತ ಬರ್ಕೊಂಡು ಹೋಗ್ತಿರ್ತಾರೆ. ದಯವಿಟ್ಟು ಆ ತಪ್ಪು ಮಾಡಬೇಡಿ. ಎಕ್ಸ್ಪೀರಿಯನ್ಸಲ್ಲಿ ಆ ಕಂಪ್ನಿ ನೇಮು, ಅಲ್ಲಿ ಏನು ಡಿಸಿಗ್ನೇಷನ್ ಇದ್ರಿ, ಡ್ಯೂರೇಷನ್ ಎಷ್ಟಿತ್ತು, ರೆಸ್ಪಾನ್ಸಿಬಿಲಿಟಿ ಅಂದರೆ ಕೀವರ್ಡ್ಸು. ನಾನು ಪರ್ಚೇಸಲ್ಲಿದ್ದೆ, ಸೇಲ್ಸಲ್ಲಿದ್ದೆ, ಆಮೇಲೆ HR ಹೋದೆ, ಆಮೇಲಿಂದ ನಾನು ಈ ಪ್ರೆಸೆಂಟಾಗಿ ಇದನ್ನು ಮಾಡ್ತಾ ಇದ್ದೀನಿ. ನನ್ನ ಅಚೀವ್ಮೆಂಟ್ಸ್ ಏನಂದರೆ ಅಲ್ಲಿ ನಾನು ಇಷ್ಟು ಕಾಸ್ಟ್ ರಿಡಕ್ಷನ್ ಮಾಡಿದೆ, ಅಥವಾ ಇಷ್ಟು ಜನನ ನಾನು ಮ್ಯಾನ್ ಪವರ್ನ ರಿಡಕ್ಷನ್ ಮಾಡಿದೆ, ಅಥವಾ ಇಷ್ಟು ನಾನು ಸೇಲ್ಸ್ ಟರ್ನ್ ಓವರಲ್ಲಿ ನಾನು ಒಂದಿಷ್ಟನ್ನು ಅಲ್ಲಿ ಅಚೀವ್ ಮಾಡಿದೆ. ಈ ಥರ ಒಂದು ಶಾರ್ಟ್ಕಟ್ ಸಿಂಪಲ್ ಇಂಗ್ಲೀಷಲ್ಲಿ ಹಾಕಿ, ಅಷ್ಟೇ ಸಾಕು. ಆಮೇಲೆ ಎಜುಕೇಷನ್ ಅಂತ ಬಂದಿದ ತಕ್ಷಣ ನಾನು ಇದು 7th ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು, ಡಿಪ್ಲೊಮೊ, PU ಹಿಂಗೆಲ್ಲ ಹಾಕ್ಕೊಂಡು ಹೋಗ್ಬಿಡಿ. ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು? ಹೈಯೆಸ್ಟ್ ಕ್ವಾಲಿಫಿಕೇಷನ್ ಎಕ್ಸಾಂಪಲ್ ಡಿಪ್ಲೊಮೊ ಆಗಿದ್ರೆ ಡಿಪ್ಲೊಮೊ, ಅಥವಾ BE ಆಗಿದ್ರೆ BE. ಯಾವ ಯೂನಿವರ್ಸಿಟಿಲಿ ನೀವು ಮಾಡಿದ್ರಿ, ಯಾವ ಇಯರಲ್ಲಿ ನೀವು ಪಾಸ್ಔಟ್ ಆಗಿದ್ರಿ, ಏನು ಪರ್ಸೆಂಟೇಜ್ ಬಂದಿದೆ, ಇಷ್ಟೇ ಬರೀ. ನೀವು SLC ಮಾಡಿದ್ದಾಗಲಿ, ನೀವು PUC ಮಾಡಿದ್ದಾಗಲಿ ಇವೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಲಾಸ್ಟಲ್ಲಿ ಯಾವುದು ಹೈಯರ್ ಎಜುಕೇಷನ್ ಇರುತ್ತೆ ಅದನ್ನು ನೀವು ಬರೆದ್ರೆ ಸಾಕು. ಇದು ಎಜುಕೇಷನಲ್ಲಿ. ನೆಕ್ಸ್ಟ್ ಪಾರ್ಟ್ ಬಂದು ಸರ್ಟಿಫಿಕೇಟ್ಸು.
ನೀವು ಏನು ಸರ್ಟಿಫಿಕೇಟ್ಸ್ ತಗೊಂಡಿದ್ದೀರಾ, ಎಕ್ಸಾಂಪಲ್ ಸಿಗ್ಮಾ, ಸಿಕ್ಸ್ ಸಿಗ್ಮಾ ಇರ್ಬೋದು, ಸ್ಯಾಪ್ ಇರ್ಬೋದು, ಎ ಐ ಕೋರ್ಸ್ಗಳು ಇರ್ಬೋದು. ಈಗ ಅದು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಸೊ ನೀವು ಎ ಐ ಗೊತ್ತಿದೆ ಅಂದರೆ ನಿಮಗೆ ಸ್ವಲ್ಪ ಶಾರ್ಟ್ ಲಿಸ್ಟು ಆಗುವಂಥ ಚಾನ್ಸಸ್ಸು ಬಹಳ ಇರುತ್ತೆ. ಯಾಕಂದರೆ ಈಗ ಎ ಐ ಕಲ್ತಿರೋರಿಗೆ ತುಂಬ ಕಡೆ ಅಪರ್ಚುನಿಟಿ ಬರ್ತಾ ಇದೆ. ನಾಟ್ ಓನ್ಲಿ ಸಾಫ್ಟ್ವೇರ್ ಅಂತಲ್ಲ, ಎಲ್ಲ ಕಡೆನೂ. ಯಾಕಂದರೆ ಎ ಇಸ್ ಅಕ್ವೈರಿಂಗ್ ಲಾಟ್ ಆಫ್ ವರ್ಕ್ ಇವತ್ತು. ಮತ್ತು ಎಕ್ಸೆಲ್ಲು ಈ ಥರದ್ದು ಸರ್ಟಿಫಿಕೇಶನ್ ಕೋರ್ಸಸ್ ಏನೇನು ಮಾಡಿದ್ದೀರಾ ಅಂತ ಸಿಂಪಲ್ ಆಗಿ ಬರಿದ್ರೆ ಸಾಕು. ಲಾಸ್ಟಲ್ಲಿ ನಿಮ್ಮ ಒಂದು ಅಚೀವ್ಮೆಂಟ್ಸ್. ಯಾಕಂದರೆ ಈ ಅಚೀವ್ಮೆಂಟ್ಸ್ ಅಂತ ಬಂದಾಗ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಇರ್ಬೋದು, ಅಥವಾ ಇನ್ ಟರ್ಮ್ಸ್ ಆಫ್ ನೀವು ನಿಮ್ಮ ಕಂಪನಿಗೆ ಮಾಡಿದಂಥ ಒಂದು ಅಚೀವ್ಮೆಂಟ್ಸ್ನ ಅಲ್ಲಿ ಬರಿಬೋದು. ಹಾಗೆ ನೀವು ಯಾವುದಾದ್ರೂ ಒಂದು ಲೈಕ್ ಕ್ಯೂ ಸಿ ಸಿಲೋ ಅಥವಾ ಬೇರೆ ಯಾವುದಾದ್ರೂ ಕಾಂಪಿಟಿಷನ್ ಗೆದ್ದಿದ್ರೆ ಅದನ್ನು, ಮತ್ತು ನಿಮ್ಮಿಂದ ನಿಮ್ಮ ಕಂಪನಿಗೆ ಏನಾದರೂ ಪ್ರಾಜೆಕ್ಟ್ಸ್ ಅವಾರ್ಡ್ಸು ಅಥವಾ ಬೇರೆ ಥರದ್ದು ಏನಾದ್ರು ಅವಾರ್ಡ್ಸ್ ಬಂದಿದ್ರೆ ಇದನ್ನು ಅಲ್ಲಿ ಹಾಕಿ. ಆವಾಗ ತುಂಬ ಈಸಿಯಾಗಿ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಆ್ಯಂಡ್ ಈಗಿನ ಒಂದು ಇದರಲ್ಲಿ ಈ ಎ ಟಿ ಎಸ್ ಸಾಫ್ಟ್ವೇರ್ನ ಜಾಸ್ತಿ ಬಳಸ್ತಾ ಇದ್ದಾರೆ ಕೆಲವೊಂದು ಕಂಪನಿಗಳು. ಈ ಎ ಟಿ ಎಸ್ ಅಂದರೆ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಇದು ರೆಸ್ಯೂಮ್ನ ಮೊದಲು ಸ್ಕ್ಯಾನ್ ಮಾಡುತ್ತೆ, ಆಮೇಲೆ ಜಾಬ್ ಡಿಸ್ಕ್ರಿಪ್ಷನ್ನು ಮತ್ತು ಕೀವರ್ಡ್ಸ್ನ ನೋಡುತ್ತೆ. ಅದಕ್ಕೆ ನೀವು ನಿಮ್ಮ ಒಂದು ರೆಸ್ಯೂಮ್ನ ಮಾಡಬೇಕಾದ್ರೆ ಕೀವರ್ಡ್ಸ್ಗಳು ಅಲ್ಲಿಗೆ ಸೂಟ್ ಆಗುವಂಥದ್ದು, ಲೈಕ್ ಪರ್ಚೇಸಾ ಅಥವಾ ವೆಂಡರ್ ಡೆವಲಪ್ಮೆಂಟ್, ನೆಗೋಸಿಯೇಷನ್ಸ್, ಈ ಥರ ಕೀವರ್ಡ್ಸ್ನ ನೋಡ್ಕೊಳ್ಳಿ. ಯಾಕಂದರೆ ಆ ಕಂಪ್ನಿಲಿ ನಿಮಗೆ ಫಾರ್ ಎಕ್ಸಾಂಪಲ್ ಸೇಲ್ಸಲ್ಲಿ ನಾವು ತೊಗೊಳ್ತಾ ಇದ್ದೀವಿ ಅಂದಾಗ, ನೀವು ಸೇಲ್ಸ್ ಅಂತ ಬಂದಾಗ ನೀವು ಏನೇನು ಅದರಲ್ಲಿ ಬರೀಬೇಕು, ಎಕ್ಸಾಂಪಲ್ ಸೇಲ್ಸು ಮತ್ತು ಕಸ್ಟಮರ್ ಜೊತೆ ರಿಲೇಷನ್ಶಿಪ್ಪು, ಈ ಥರ ವರ್ಡ್ಸ್ ಬಂದಾಗ ಎ ಐ ಅದನ್ನು ಈಸಿಯಾಗಿ ಟ್ರ್ಯಾಕ್ ಮಾಡುತ್ತೆ. ಸೊ ದಯವಿಟ್ಟು ಯಾವ ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ ಅದಕ್ಕೆ ನೀವು ರೆಸ್ಯೂಮ್ ಕಳಿಸ್ಬೇಕಾದ್ರೆ ಈ ಪಾಯಿಂಟ್ಸ್ಗಳನ್ನ ದಯವಿಟ್ಟು ಗ್ಯಾಪ್ನ ಇಟ್ಕೊಂಡು ಅದ್ರ ಪ್ರಕಾರ ಆ್ಯಕ್ಟ್ ಮಾಡಿ. ಸೊ ಆಗ ನಿಮ್ಮದು ಅಪ್ಲಿಕೇಶನ್ನು ರೆಸ್ಯೂಮು ಶಾರ್ಟ್ ಲಿಸ್ಟ್ ಆಗಿ ಆಗುತ್ತೆ. ಮತ್ತು ಎ ಐ ಬಳಸಿ ಕೂಡ ನೀವು ರೆಸ್ಯೂಮ್ನ ಮಾಡ್ಬೋದು. ಅದರಲ್ಲಿ ನೀವು ಎಲ್ಲ ಇನ್ಪುಟ್ಸ್ನೂ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ಲು ನೀವು ಏನೇನು ಕೆಲಸ ಮಾಡಿದ್ರಿ, ಯಾವ ಥರ ಮಾಡಿದ್ರಿ, ಯಾವ ಟೈಮಿಂದ ಯಾವ ಟೈಮ್ವರೆಗೂ ಮಾಡಿದ್ವಿ, ಎಲ್ಲ ನೀವು ಆ ಪ್ರಾಮ್ಸ್ನ ಕೊಟ್ಟಾಗ ಎ ಐ ನಿಮಗೋಸ್ಕರ ಒಂದು ರೆಸ್ಯೂಮ್ನ ರೆಡಿ ಮಾಡಿಕೊಡುತ್ತೆ. ಬಟ್ ಅದು ರೆಸ್ಯೂಮ್ ರೆಡಿ ಮಾಡಿಕೊಡೋದು ನೀವು ಕಣ್ಣಾರೆ ಇನ್ನೊಂದು ಸಲ ಖುದ್ದಾಗಿ ನೋಡಿ, ಅದರಲ್ಲಿ ಕೆಲವೊಂದು ತಪ್ಪು ಮಾಡಿರುತ್ತೆ, ಆ ತಪ್ಪನ್ನು ನೀವು ಸರಿ ಮಾಡಿ ದೆನ್ ಯು ಕ್ಯಾನ್ ಪೋಸ್ಟ್ ದಟ್ ರೆಸ್ಯೂಮ್ ಟು ದ ಕಂಪನಿ. ಸೊ ಒಳ್ಳೆಯ ರೆಸ್ಯೂಮ್ ನಿಮ್ಮ ಕೆರಿಯರನ್ನು ಬದಲಾಯಿಸುತ್ತೆ. ದಟ್ ಈಸ್ 100% ಶೋ. ಸೊ ರೆಸ್ಯೂಮ್ ಅಂದರೆ ಒಂದು ಡಾಕ್ಯುಮೆಂಟ್ ಅಲ್ಲ, ಅದು ನಿಮ್ಮ ಫಸ್ಟ್ ಇಂಪ್ರೆಷನ್ ಫಾರ್ ದ ಎಂಪ್ಲಾಯರ್. ಸೊ ಈ ರೆಸ್ಯೂಮನ್ನು ಪ್ರೊಫೆಷ್ನಲ್ ಆಗಿ ಬರೆದ್ರೆ ನಿಮಗೆ ಇಂಟರ್ವ್ಯೂ ಬರೋದು ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಇಷ್ಟು ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಮತ್ತು ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.